ಪೈರಸಿ ಮಾಡಿದವರನ್ನ ಇವಾಗ ಹಿಡಿದಾಕಿದ್ದಾರೆ. ಸುಮಾರಾಗಿದೆ. ನಿಮ್ಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು, ಮಾತಾಡ್ಬೇಕಿತ್ತು, ಮಾತಾಡಬಾರ್ದು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತೆ ನನಗೆ. ಇವತ್ತು ಇಡೀ ಇಂಡಸ್ಟ್ರಿ ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ. ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ, ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ದಾರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ದಾರೆ ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ಕೂ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು. ಆಯ್ತು, ನಿಮ್ಗಳು ಮುಂದೆ ಕುತ್ಕೊಂಡು ಮಾತಾಡ್ಬೇಕು, ಅದಕ್ಕೆ ವಿವರಣೆ ಕೊಡಬೇಕಿತ್ತು. ಮಾಧ್ಯಮದವ್ರ ಸ್ನೇಹಿತರು ನೀವು ಕೇಳಿದ್ರಿಂದ ಉತ್ತರ ಕೊಟ್ಟೆ, ಯಾರಿಗೂ ಉತ್ತರ ಕೊಡೋಕೆ ಕಾಣ್ತಾ. ಈಗ ನಾನೇನ್ ಹೇಳಿದೆ ಅವತ್ತು ಸ್ಟೇಜ್ ಮೇಲೆ, 25ಕ್ಕೆ ನನ್ನ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಇದೇ ತರ ನೋಡಿದ್ರಲ್ಲ ಆಗುತ್ತೆ. ಈ ವಿಚಾರವಾಗಿ ಜಗ್ಗೇಶ್ ಅವರು ರಾಜ್ಯಸಭೆಯಲ್ಲಿ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ದೊಡ್ಡದಾಗ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್. ಆಯ್ತಾ, ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಅಂದ್ರೆ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡಬಲ್ಲ. ನನ್ನ ಸ್ನೇಹಿತರ ಒಳಗಡೆ ಇರೋ ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ಲೂ ತಗೊಳ್ತೀನಿ. ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳೇ ಅಲ್ಲ ಅವು. ನೀವೇ ನೋಡಿದ್ರಿ ಏನೇನಾಯ್ತು ಅಂದ್ಬಿಟ್ಟು. ಸರ್, ಇವಾಗ 45 ಮತ್ತೆ ನಿಮ್ದು ಒಟ್ಟಿಗೆ ಬಂದಿರೋದು ಸಿನಿಮಾ. ಅವ್ರು ಹೇಳಿದ್ರು ಇಷ್ಟು ಆಗಿದೆ ಪೈರಸಿ ಅಂತ. ಸೊ ನಿಮ್ಮ ಸಿನಿಮಾ ಎಷ್ಟು ಪೈರಸಿ ಆಗಿದೆ? ಅಲ್ಲ, ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲೇ ಹೇಳಿಲ್ವ 9,000 ಆಡ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕಂದ್ರೆ 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ 20 ಡಿಲೀಟ್ ಮಾಡೋದು 40 ಹಾಕ್ತಾರೆ. ಅಂದ್ರೆ ಒಂದು ಬ್ಯಾಚ್ ನ ಕೂರ್ಸಿರ್ತಾರೆ. ಗೊತ್ತಾರೆ ನಿನ್ ಕೆಲಸ ಏನು, ಲಿಂಕ್ ಹಾಕ್ತಾ ಇರ್ಬೇಕು. ಅದೇ ತಾನೇ ಅವ್ರ ಕೆಲಸ. ಅದು ಒಂದು ಕೂರ್ಸಿರ್ಬೇಕಾದ್ರೆ ಪೇಡ್ ಕೂರ್ಸಿರ್ಬೇಕಾದ್ರೆ ನಿನ್ ಕೆಲಸನೇ ಇದು ಅಂದಾಗ ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಇಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದ್ರೆ ಹೋಗ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನೀವು ಡೌನ್ಲೋಡ್ ಮಾಡೋದಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರು ಹೋಗ್ತೀನಿ. ಇದ್ದಲ್ಲಿ ಏನಿಲ್ಲ, ಒಂದು ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್. ಕರೆಕ್ಟ್, ವಿಲ್ ಗೆಟ್ ಟು ದ ರೂಟ್ಸ್. ಸರ್, ಥಿಯೇಟರ್ ಅವರೇ ಶಾಮೀಲಾಗಿದ್ದಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಏನ್ ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಕೇಳಿ ಬುಡಕ್ ಹೋಗೋಣ. ಯಾಕೆ ಈಗ ಯಾರಾದ್ರೂ ಒಬ್ರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡಕ್ ತನಕ ಹೋಗ್ತಾರಲ್ವ? ಕರೆಕ್ಟ್, ಬುಡಕ್ ತನಕ ಹೋಗ್ತಾರೆ. ಬುಡಕ್ ತನಕ ಹೋಗಿ ಬಿಡಲ್ಲ ಸರ್. 2 ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಕಾಂಬಿನೇಷನ್ ಜೊತೆಗೆ ಐ ಥಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರು ಆಗಿದೆ ಸರ್. ಮೊನ್ನೆಯಿಂದ ಜುಲೈಗೆ ಒಂದು ಸಿನಿಮಾ ಮತ್ತೆ ಡಿಸೆಂಬರ್ ಒಂದು ಸಿನಿಮಾ ಸರ್ ಕಡೆಯಿಂದ ಬರುತ್ತೆ ಅನ್ನೋ ಬಗ್ಗೆ ಏನು ಇದೆ ಸರ್? ಇವಾಗ ನಮ್ಮ ಸಿನಿಮಾ ಬಿಟ್ಟು ನನಗೆ ಏನು ಬೇರೆ ಮಾಡಕ್ಕೆ ಬರುತ್ತೆ ವಿಷಯ ನೀವು ಹೇಳಿ. ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. ವಿಲ್ ಡೂ ಅವರ್ ಬೆಸ್ಟ್. ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್ ಹೂ ಆರ್ ಕಮಿಂಗ್ ಫಾರ್ವರ್ಡ್. ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಬಂದಿದ್ದಾರೆ, ಎಲ್ಲ ಆಗಿದೆ. ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ. ಸೊ ವಿಲ್ ಡೂ ಒನ್ ಬೈ ಒನ್ ವಿಲ್ ಡೂ. ಎಸ್ ಸರ್. ಮೈಸೂರು ಸಂಗಮ್ ಥಿಯೇಟರ್ಗೆ ಹೋಗ್ತೀರಿ ಅಂತ ಒಂದು ನಿರೀಕ್ಷೆ ಇದೆ ಸರ್, ಹೆಂಗಿರುತ್ತೆ ಅನ್ನೋದು ಏನು ಹೇಳ್ತೀರಿ? ಅಲ್ಲಿ ಮತ್ತೆ ಹೊಸ ವರ್ಷ ಬೇರೆ ಬರ್ತಾ ಇದೆ, ಯೂತ್ಸಿಗೆ ಅಥವಾ ಇವತ್ತು ಪಾರ್ಟಿ ಮಾಡೋದು. ಮೈಸೂರು ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಸಿನಿಮಾ ಚಿತ್ರ ಮುಂದೆ ಇರ್ಕೊಂಡು ಸಿನಿಮಾ ನೋಡಿದ್ದು ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವುದು ಅಂತ. ಒಂದು ನಾ ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ, ಸೊ ಅಲ್ಲಿ ಯಾವ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾ ಇರೋದು ಅದೊಂದು ಫೀಲ್ ಇದೆ ಅಂತ. ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಎಲ್ಲ ನೋಡಿದ್ದೀವಿ.